ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಹೇಳ್ತದೆ, ಲೂಕನು ಬರೆದ ಸುವಾರ್ತೆಯಲ್ಲಿ 12ನೇ ವಚನ 35, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಿಟಿಕೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿತ್ತು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಪ್ರೈಸ್ ಗಾಡ್. ಇಲ್ಲಿ ಎರಡು ಸಂಗತಿಗಳು ಸ್ವಾಮಿ ನಮಗೆ ಹೇಳುತ್ತಾನೆ. 12ನೇ ವಚನ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ನಡುಗಳು ಕಟ್ಟಿರಲಿ. ದಟ್ ಮೀನ್ಸ್ ನೀವು ಸ್ಥಿರವಾಗಿರಿ ಅಂತ. ಇನ್ನೊಂದು ವಚನ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ನಾವು ಫಸ್ಟ್ ಪೀಟರ್ 1:12 ಓದುವ. ಫಸ್ಟ್ ಪೀಟರ್ 1:13, ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಫಸ್ಟ್ ಪೀಟರ್ 1:13, ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು. ಹೇಗೆ? ಒಂದು ಕಡೆಯಲ್ಲಿ ಹೇಳ್ತದೆ ನಿಮ್ಮ ನಡುಗಳನ್ನು ಕಟ್ಟಿಕೊಳ್ಳ್ರಿ, ಇನ್ನೊಂದು ಕಡೆಯಲ್ಲಿ ಹೇಳ್ತದೆ ಇಲ್ಲಿ ಪೇತ್ರನು ಹೇಳ್ತಾನೆ, ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿರಿ. ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೆಲಸ ಮಾಡುವಾಗ ಒಂದು ವೇಳೆ ಅವನ ಶಾಲ್ ಹೆಗಲ್ನ ಮೇಲಿದ್ದರೆ ಇಮಿಡಿಯೇಟ್ಲಿ ನಾನು ಸಿದ್ಧವಾಗಿದ್ದೇನೆ ಅಂತ ಹೇಳಿಕೊಂಡು ಅವನು ಸೊಂಟಕ್ಕೆ ಕಟ್ಟುತ್ತಾನೆ. ನಿಮಗೆ ಗೊತ್ತು, ದಟ್ ಮೀನ್ಸ್ ಐ ಆಮ್ ರೆಡಿ ಅಂತ. ಒಂದು ವೇಳೆ ಈಸಿ ಚೇರಲ್ಲಿ ಶಾಲ್ ಹಾಕಿಕೊಂಡು ಕೂತ್ಕೊಂಡರೆ ಅಥವಾ ಕುರ್ಚಿಯಲ್ಲಿ ಆರಾಮಾಗಿ ಕೂತ್ಕೊಂಡ್ರೆ ಅಥವಾ ಇಮಿಡಿಯೇಟ್ಲಿ ಯಾವುದೇ ಕೆಲಸ ಬರುವಾಗ ಇಮಿಡಿಯೇಟ್ಲಿ ಅವನು ರೆಡಿ ಆಗಿದ್ದಾನೆ ಅಂತ ಹೇಳಿಕೊಂಡು ಇಮಿಡಿಯೇಟ್ಲಿ ಅವನು ಸೊಂಟಕ್ಕೆ ಕಟ್ಟಿಕೊಂಡು ಆ ನಡುವನ್ನು ಸಿದ್ಧವಾಗಿರ್ತಾನೆ. ಅದೇ ರೀತಿ ಇಲ್ಲಿ ಸ್ವಾಮಿ ಹೇಳುತ್ತಾನೆ, ನಿಮ್ಮ ನಡುಗಳನ್ನು ಕಟ್ಟಿರಿ. ಯಾವುದರಿಂದ ನಮ್ಮ ನಡುಗಳನ್ನು ಕಟ್ಟುವಂಥದ್ದು? ಥ್ರೂ ದ ವರ್ಡ್ ಆಫ್ ಗಾಡ್. ಸತ್ಯ ನಿಮಗೆ ದೊರಕಿರುವ ಅದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿಡ್ರಿ. ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿರಿ. ಸತ್ಯ ಅಂತ ಹೇಳಿದ್ರೆ ದೇವರ ವಾಕ್ಯ, ಥ್ರೂ ದ ವರ್ಡ್ ಆಫ್ ಗಾಡ್. ನೆಕ್ಸ್ಟ್ ಹೇಳ್ತದೆ, ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯುತ್ತಿರಲಿ. ದಟ್ ಮೀನ್ಸ್ ಮನುಷ್ಯನ ಆತ್ಮವು ಅದು ಯೆಹೋವನ ದೀಪವಾಗಿದೆ. ದಟ್ ಮೀನ್ಸ್ ನಾವು ಯಾವಾಗಲೂ ಸಿದ್ಧವಾಗಿರಬೇಕು, ಯಾವಾಗಲೂ ನಾವು ಉರಿಬೇಕು. ಯಾವಾಗ ನಿಮ್ಮ ಒಳಗೆ ಆ ಬೆಂಕಿ ಇರ್ತದೆ, ಯಾವಾಗ ನೀವು ಉರಿತೀರಿ, ಆಗ ನೀವು ಅನೇಕರನ್ನು ಉರಿಸ್ತೀರಿ. ಅದಕ್ಕೋಸ್ಕರ ಒಂದು ಕಡೆಯಲ್ಲಿ ಒಂದು ಸಭೆಗೆ ದೇವರ ಆತ್ಮನು ಹೇಳ್ತಾನೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನಿನ್ನನ್ನು ನನ್ನ ಬಾಯಿಂದ ಕಾರಿ ಬಿಡುತ್ತೇನೆ. ದೇವರ ಆತ್ಮನೊಂದು ಸಭೆಗೆ ಹೇಳುವಂಥದ್ದು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಿಲ್ಲದ್ರೆ ಬೆಚ್ಚಗಾಗಿದ್ರೆ ಒಳ್ಳೆದಿತ್ತು, ನೀನು ಉಗುರು ಬೆಚ್ಚ ಅಂತ ಹೇಳ್ತಾನೆ. ಕ್ರಿಸ್ತಿಯ ಜೀವಿತದಲ್ಲಿ ನಾವು ಯಾವಾಗಲೂ ಉರಿಬೇಕು. ಓಕೆ, ಹೇಗೆ ನಾವು ಉರಿಯುವಂಥದ್ದು? ಎರಡು ಸಂಗತಿಗಳು, ಪ್ರೀತಿ ಮತ್ತು ಸತ್ಯ. ದ ಲವ್ ಆ್ಯಂಡ್ ಟ್ರುತ್. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಸತ್ಯ ಅಂತ ಹೇಳಿದರೆ ದೇವರ ವಾಕ್ಯ. ಯೇಸು ಸ್ವಾಮಿ ಕೊನೆಯಲ್ಲಿ ಪ್ರಾರ್ಥನೆ ಮಾಡಿದ, ತಂದೆ ಇವರನ್ನು ಸತ್ಯದಿಂದ ನೀನು ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯ. 17ನೇ ಅಧ್ಯಾಯ 17ನೇ ವಚನ ಯೋಹಾನ ಸುವಾರ್ತೆಯಲ್ಲಿ.
17 ಚಾಪ್ಟರ್ 17 ವರ್ಸ್ ಹೇಳ್ತದೆ, ತಂದೆ ಇವರನ್ನು ನೀನು ಸತ್ಯದಲ್ಲಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯಸಿ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಸ್ಯಾಂಟಿಫೈ ದೆಮ್ ಬೈ ಯೋರ್ ಟ್ರುತ್, ಯೋರ್ ವರ್ಡ್ ಈಸ್ ಅ ಟ್ರುತ್. ಅದಕ್ಕೆ ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿರಿ. ಅಂದರೆ ದೇವರ ವಾಕ್ಯವನ್ನು ನೀವು ಏನು ಹಿಡಿದಿದ್ದೀರಿ ಅದರಲ್ಲಿ ದೃಢವಾಗಿ ನಿಲ್ಲಿ ಮತ್ತು ಉರಿಯಿರಿ ಅಂತ ಬೈಬಲ್ ಹೇಳ್ತದೆ. ಏನು ನೀವು ದೇವರ ವಾಕ್ಯವನ್ನು ಹೊಂದಿದ್ದೀರಿ ಅದನ್ನು ಬಿಟ್ಟುಕೊಡ್ಬೇಡ್ರಿ. ಓಕೆ, ಪರಿಸ್ಥಿತಿಗಳು ಬರುವಾಗ ಅದನ್ನು ಬಿಟ್ಟುಕೊಡ್ಬೇಡ್ರಿ, ಅದರಲ್ಲಿ ಗಟ್ಟಿಯಾಗಿ ನಿಲ್ಲಿರಿ. ಅಪೊಸ್ತಲ ಪೌಲ ಹೇಳುತ್ತಾನೆ ಇನ್ನೊಂದು ಕಡೆಯಲ್ಲಿ 2 ತಿಮೋಥಿ 1 ಚಾಪ್ಟರ್ 13 ವರ್ಸಲ್ಲಿ ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. 2 ತಿಮೋಥಿ, ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿಯುಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ನೆಕ್ಸ್ಟ್, ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು, ನಿನ್ನ ಒಳಗೆ ಏನು ಆ ವಾಕ್ಯ ಇದೆ, ನೀನು ಏನು ಆ ವಾಕ್ಯವನ್ನು ಹೊಂದಿದಿ ಅದನ್ನು ಶ್ರೇಷ್ಠವೆಂದು ತಿಳಿ, ಅದನ್ನು ಶ್ರೇಷ್ಠವೆಂದು ತಿಳಿ. ದ ವರ್ಡ್ ಆಫ್ ಗಾಡ್, ನೀನು ನಿನ್ನ ಒಳಗಿರುವ ದೇವರ ವಾಕ್ಯದೊಟ್ಟಿಗೆ ನೀನು ಏನು ಯಾವುದನ್ನು ಕಂಪೇರ್ ಮಾಡಲಿಕ್ಕೆ ಆಗುವುದಿಲ್ಲ. ಜ್ಞಾನವನ್ನು ಶ್ರೇಷ್ಠವೆಂದು ತಿಳಿದರೆ, ನೀನು ತಿಳಿದುಕೊಂಡರೆ ಅದು ನಿನ್ನನ್ನು ಉನ್ನತಿಗೆ ತರುವುದು. ಇಲ್ಲಿ ವಾಕ್ಯದ ಬಗ್ಗೆ ಮಾತಾಡುವಂಥದ್ದು, ಇಲ್ಲಿ ಜ್ಞಾನೋಕ್ತಿಯಲ್ಲಿ ಆ ವಾಕ್ಯವನ್ನು ಜ್ಞಾನ ಅಂತ ಬರೆಯುವಂಥದ್ದು ಮಾತಾಡುವಂಥದ್ದು. ದೇವರ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಮಗೆ ದೇವರ ಕಡೆಯಿಂದ ಜ್ಞಾನ, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣ ಆದನು. ಓಕೆ, ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ, ಜಸ್ಟ್ ಮೆಡಿಟೇಟ್ ದ್ಯಾಟ್, ನಿನ್ನ ಒಳಗೆ ವಾಸ ಮಾಡ್ತಾ ಇದ್ದಾನೆ ಪವಿತ್ರಾತ್ಮನು. ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಅದನ್ನು ಕಾಪಾಡು. That good thing which was committed to you, keep by the Holy Spirit who dwells in you, dwells in us. ಅದನ್ನು ಕಾಪಾಡು. ಪ್ರಿಯರೇ, ಎಂಥ ಪರಿಸ್ಥಿತಿಗಳು ಬಂದರೂ ನಮ್ಮ ಒಳಗೆ ನಾವು ಆ ವಾಕ್ಯವನ್ನು ಕಾಪಾಡಿದಾಗ ಮಾತ್ರ ನಮ್ಮ ದಿವಿಟಿಗೆಗಳು ಉರಿಯುತ್ತವೆ. ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಅದನ್ನು ಕಾಪಾಡು, ಅದನ್ನು ಬಿಟ್ಟು ಬಿಡಬೇಡ. ಕೊನೆಯ ಕಾಲದಲ್ಲಿ ಬರುವಂಥದ್ದು ದ ಗ್ರೇಟ್ ಸಂಗತಿ ಏನಂತ ಹೇಳಿದ್ರೆ ಡಿಸೆಪ್ಷನ್, ದ ಮೋಸ. ಸೈತಾನ ಕೆಲಸ ಏನಂತ ಹೇಳಿದರೆ ನಿಮ್ಮ ಒಳಗಿರುವ ವಾಕ್ಯವನ್ನು ಹೇಗಾದರೂ ಮಾಡಿ ಕದ್ದುಕೊಂಡು ಹೋಗುವಂಥದ್ದು. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಅದನ್ನು ಕಾಪಾಡು, ಅದನ್ನು ಬಿಟ್ಟುಕೊಡಬೇಡ, ಕದ್ದುಕೊಂಡು ಹೋಗ್ಲಿಕ್ಕೆ ಬಿಡಬೇಡ. ನೀವು ದೇವರ ವಾಕ್ಯವನ್ನು ಕಾಪಾಡಿದರೆ ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗ ಭೂಲೋಕದಲ್ಲಿ ಬರುವ ಎಲ್ಲ ಶೋಧನೆಯ ಸಮಯದಲ್ಲಿ ನಾನು ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ನಿಮಗೆ ಗೊತ್ತಾ, ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತಿರುವಾಗ ನಾನೊಂದು ಟೆಸ್ಟಮನಿ ಕೇಳಿದ್ದೆ. ಸೆಕೆಂಡ್ ವರ್ಲ್ಡ್ ವಾರ್ ಆಗುವಾಗ ಜಪಾನಿನವರು UK ಮೇಲೆ ಬಾಂಬ್ ಹಾಕ್ತಾ ಇದ್ದರು. ನಾವು ನೋಡ್ತೇವೆ, ಬಾಂಬ್ ಬರುತ್ತಿರುವಾಗ ಸಡನ್ಲಿ ಸೈರನ್ ಬರುತ್ತಿತ್ತು. ಅಲ್ಲಿ ಮನೆಗಳು ಏನಿದ್ದಂತ ಹೇಳಿದ್ರೆ ನೆಟ್ಟಗೆ ಉದ್ದ ಮನೆಗಳಿದ್ದವು ಸೈಡಲ್ಲಿ. ಸೈರನ್ ಬರುತ್ತಿರುವಾಗ ಅಲ್ಲಿ ಬಂಕರ್ಗಳಿದ್ದವು ಪ್ರೊಟೆಕ್ಷನ್. ಜನರು ಆ ಸೈರನ್ ಬರುತ್ತಿರುವಾಗ ಓಡಿ ಹೋಗಿ ಬಂಕರ್ನ ಒಳಗೆ ಹೋಗಿ ಕೂತ್ಕೊಳ್ತಿದ್ದರು. ಆದರೆ ಒಂದು ಅಜ್ಜಿ ಅಲ್ಲಿ ಎಷ್ಟೋ ದಿನದಿಂದ ಆ ಬಂಕರಿಗೆ ಬರಲೇ ಇಲ್ಲ. ಎಲ್ಲರೂ ಅನ್ನಿಸ್ತರು ಈ ಅಜ್ಜಿ ಸತ್ತು ಹೋಗಿದ್ದಾರೆ ಅಂತ. ಯಾಕಂದ್ರೆ ಅಲ್ಲೆಲ್ಲಿ ಯಾವಾಗಲೂ ಬಾಂಬ್ಗಳು ಬೀಳ್ತಾ ಇದ್ದವು. ನಿಮಗೆ ಗೊತ್ತು, ಜಪಾನ್, ವರ್ಲ್ಡ್ ವಾರ್, UK ಮತ್ತು ನಾವು ನೋಡ್ತೇವೆ ನೆಕ್ಸ್ಟ್ ಜಪಾನ್ ತಂಡ ಇತ್ತು 2 ಬಾಂಬ್ ಬಿದ್ದಾಗ.
ಹಿರೋಶಿಮಾ ಮತ್ತು ನಾಗಸಾಕಿ ಎರಡು. ಅದಕ್ಕಿಂತ ಮುಂಚೆ ಇದೆಲ್ಲ ವಾರ್ ನಡೀತಾ ಇತ್ತು. ಸುಮಾರು ದಿನ ನಂತರ ಅಜ್ಜಿ ಜೀವಂತವಾಗಿದ್ದಾರೆ. ಅಜ್ಜಿ, ನೀವು ಸೈರನ್ ಆಗುವಾಗ ಯಾಕೆ ಆ ಬಂಕರ್ನ ಒಳಗೆ ನೀನು ಬರಲಿಲ್ಲ? ಅದಕ್ಕೆ ಹೇಳಿದರು, ನಿಮಗೆ ಒಳ್ಳೆ ನಿದ್ರೆ ಬಂತ ಅಂತ ಕೇಳಿದರು ಅವರೆಲ್ಲ. ಇಷ್ಟೆಲ್ಲ ಭಯ ವಾತಾವರಣ ಏನೇನೋ ಆಗ್ತಾ ಇದೆ, ನಿಮಗೆ ನಿದ್ರೆ ಬಂತ ಅಂತ ಕೇಳಿದರು ಅನೇಕರು. ಅದಕ್ಕೆ ಅವರು ಹೇಳಿದರು, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ರೈಟ್? ನಾವು ಇಬ್ಬರು ಯಾಕೆ ಎಚ್ಚರವಾಗಿರುವುದು? ರೈಟ್? ಇಬ್ಬರು ಎಚ್ಚರವಾಗಿದ್ದು, ಅವನು ನಿದ್ರೆ ಮಾಡುವುದಿಲ್ಲ, ಅವನು ಕಾಯ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಮಲಗಿದೆ. ಆ ಒಂದು ಅಜ್ಜಿಗೆ ಅಷ್ಟೊಂದು ಟ್ರಸ್ಟ್ ದೇವರ ಮೇಲೆ. ಪ್ರಿಯರೇ, ಫಿಯರ್ ಏನು ಮಾಡ್ತಾ ಅಂತ ಹೇಳಿದ್ರೆ ನಿದ್ರೆ ಬರಲಿಕ್ಕೆ ಬಿಡುವುದಿಲ್ಲ. ಕೆಲವರಿಗೆ ಎಷ್ಟೋ ರಾತ್ರಿ ನಿದ್ರೆ ಇಲ್ಲುವುದಿಲ್ಲ. ಒನ್ಸ್ ಫಿಯರ್ ಕಮ್ಸ್, ಭಯ ಕಮ್ಸ್. ಹಾಗೆ ಸಿಂಪಲ್ ಆಗಿ ಮಾತಾಡಿದ್ರು, ಇಷ್ಟೇ ಹೇಳಿದರು, ಇಬ್ಬರು ನಾವು ಎಚ್ಚರವಾಗಿರೋದು ಬೇಡ. ಯಾಕಂದರೆ ಅವನು ಮಲಗಿದರೆ ನಾನು ಎಚ್ಚರ ಆಗಿರಬೇಕು. ಅವನು ಯಾವಾಗಲೂ ಎಚ್ಚರವಾಗಿರ್ತಾನೆ. ಇದೆಯಾ ಬೈಬಲಲ್ಲಿ 121, ರೈಟ್? ಕೀರ್ತನೆ 121 ನಾವು ಓದುವ 121 4ನೇ ವಚನ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಇಸ್ರಾಯೇಲ್ನಿಂದ ವೀಕ್ಷಿಸ್ತಾ ಇದ್ದೀರಿ, ನಿಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ಯಾವಾಗಲೂ ನಿಮ್ಮನ್ನು ಕಾಯಲು ಎಚ್ಚರವಾಗಿದ್ದಾನೆ. Praise God. This is the word of God. This is the word of God. ಇದೇ ವಾಕ್ಯವನ್ನು ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಈ ಅಜ್ಜಿ ನಂಬಿದ್ರು. ಕಡೆಗೆ ಫಲಿತಾಂಶ ಏನಾಯ್ತು ಗೊತ್ತಾ? ಆಕೆಯ ಸೈಡಲ್ಲಿ ಇದ್ದ ಎಲ್ಲ ಬಿಲ್ಡಿಂಗ್ಗಳು ಬಾಂಬ್ಗಳಲ್ಲಿ ಡಿಸ್ಟ್ರಾಯ್ ಆದವು. ಈಚೆ ಸೈಡಲ್ಲಿ ಎಲ್ಲ ಲೈನಲ್ಲಿ ಬಾಂಬ್ಗಳಲ್ಲಿ ಡಿಸ್ಟ್ರಾಯ್ ಆದವು. ಈಕೆಯ ಒಂದು ಮಾತ್ರ ಮನೆ ಏನಾಗಲಿಲ್ಲ. ಪ್ರಿಯರೇ, ದೇವರ ವಾಕ್ಯ ಎಷ್ಟೊಂದು ಸತ್ಯ. ಕೀರ್ತನೆ 91 ಹೇಳ್ತದೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ಆಗೋದಿಲ್ಲ. ಇದೆಯಾ? ಬೇಕಾದರೆ 121 ಕೀರ್ತನೆ 5ನೇ ನಾನು ಕಂಪ್ಲೀಟ್ ಮಾಡ್ತೇನೆ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. The Lord is your keeper. The Lord is your shade on your right hand, the side not carrying a shield. Praise God. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಓಕೆ, 91ನೇ ಕೀರ್ತನೆಯಲ್ಲಿ ನಾವು ನೋಡಲಿಕ್ಕೆ ಹೋದರೆ ಸಿಗ್ತದೆ. 91ನೇ ಕೀರ್ತನೆ 3ನೇ ವಚನ, 3, 4, 5 ಓದಿದರೆ ಜಸ್ಟ್ ನಾನು ಓದ್ತೇನೆ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ಓಕೆ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ತನ್ನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಕೇಡಿಯ ಉಗ್ರಣೆ. ಸತ್ಯತೆ ಅಂದರೆ ಏನು? ದ ವರ್ಡ್ ಆಫ್ ಗಾಡ್ ಇನ್ ಯುವರ್ ಸ್ಪಿರಿಟ್. ದೇವರ ವಾಕ್ಯ ನಿನ್ನ ಆತ್ಮದಲ್ಲಿ ಇರುವಂಥದ್ದು, ದಟ್ ಮೀನ್ಸ್ ರೆವಲೇಷನ್. ಅದು ನಿನಗೆ ಕೇಡಿಯವು ಗುರಾಣಿಯಾಗಿ ನಿಲ್ತದೆ. ನ್ಯಾಚುರಲ್ ಐರನ್ ಡೂಮ್ಗಿಂತ ದೊಡ್ಡ ಗುರಾಣಿ ದೇವರ ಗುರಾಣಿ ಆಗಿದೆ. ಪ್ರೇಸ್ ಗಾಡ್. ಆತನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಿ. ಆತನ ಸತ್ಯತೆ ನಿನಗೆ ಕೇಡಿಯವು ಗುರಾಣಿಯೂ ಆಗಿದೆ. ನೆಕ್ಸ್ಟ್, ಈರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ಪ್ರಿಯರೇ, ಈ ವಚನ ಯಾವಾಗ ಬರೆದದ್ದು, ಆ ಸೀಸನಲ್ಲಿ ಇಮಿಡಿಯೇಟ್ಲಿ ಒಂದು 10,000 ಜನರು ಸಾಯ್ತಿರ್ಲಿಲ್ಲ ಬಲಗಡೆಯಲ್ಲಿ. ಈಗ ಬಾಂಬ್ ಬಿದ್ದರೆ ಸಾಯ್ತಾರೆ. ಆಗ ಅಂಥ ಪವರ್ಫುಲ್ ವೆಪನ್ಗಳು ಇರಲಿಲ್ಲ. ಈ ಕೀರ್ತನೆ 91 ಬರೆಯುವಾಗ, ರೈಟ್?
ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು? ಪ್ರೇರೆ, ದೇವರ ವಾಕ್ಯ ಹೇಳ್ತೀನಿ, ನಿಮ್ಮ ನಡುಗಳು ಯಾವಾಗಲೂ ಕಟ್ಟಿರಲಿ, ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯಲಿ. ದಟ್ ಥ್ರೂ ದ ವರ್ಡ್ ಆಫ್ ಗಾಡ್. ಪ್ರೇರೆ, ನಮಗೆ ಆಧಾರ ದೇವರು ಹಾಕಿದ್ದಾನೆ. ಗಾಡ್, ನೀವು ಬಹು ದಿವಸ ಬದುಕಲು ದೇವರು ಹೇಳ್ತಾನೆ, ನಾನೇ ಆಧಾರ. ಯಾವ ಡಾಕ್ಟರ್ ಅಲ್ಲ, ಯಾವುದೇ ಮೆಡಿಸಿನ್ ಅಲ್ಲ, ಯಾವುದೇ ಮನುಷ್ಯ ಅಲ್ಲ, ನಾವು ಬದುಕಲಿಕ್ಕೆ ಆಧಾರ ದೇವರು. ಡಿಟ್ರಾನಮಿ 30:21 ಹೇಳ್ತದೆ. ಡಿಟ್ರಾನಮಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 21ನೇ ವಚನ. ಓಕೆ, 20ನೇ ವಚನ ನಾನು ಓದ್ತೇನೆ. 30ನೇ ಅಧ್ಯಾಯ 20ನೇ ವಚನ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನೇ ಹೊಂದಿಕೊಂಡಿರಿ, ಅಂದರೆ ಆತನನ್ನೇ ಡಿಪೆಂಡ್ ಆಗಿರಿ. ನಿಮ್ಮ ಸೈನ್ಯ ಬಲದ ಮೇಲೆ, ಮನುಷ್ಯ ರಥ ಬಲದ ಮೇಲೆ, ಬೈಬಲ್ ಕೆಲವು ರಥ ಬಲದ ಮೇಲೆ, ಸೈನ್ಯದ ಮೇಲೆ ನಂಬಿಕೆ ಇಡುತ್ತೆ. ನಾವು ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇವೆ. ರೈಟ್? ಬೈಬಲ್ ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನೇ ಹೊಂದಿಕೊಂಡಿರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಪ್ರಮಾಣ ಮಾಡಿಕೊಟ್ಟ ದೇಶ. ಈ ದೇಶವನ್ನು ದೇವರು ಇಸ್ರಾಯೇಲರಿಗೆ ಕೊಟ್ಟದ್ದು. ಓಕೆ, ಜನರು ಹೇಳ್ಬೋದು ಅದು ಕದ್ದದಂತವರು, ಜನರು ಏನೇ ಮಾತಾಡ್ಬೋದು, ಬಟ್ ದೇವರು ಅವರಿಗೆ ಕೊಡದಿದ್ದರೆ ಮತ್ತು ದೇವರು ಆ ದೇಶದಲ್ಲಿ ಅವರಿಗೆ ನೆಲೆಲಿಕ್ಕೆ ಬೇಕಾದ ಟ್ರೆಮೆಂಡಸ್ ವಿಸ್ಡಮ್ ಅನ್ನು ಬಿಡುಗಡೆ ಮಾಡಿದ್ದಾನೆ. ಇಲ್ಲ ಅಂತ ಹೇಳಿದ್ರೆ ಕದ್ದದಂತ ಹೇಳಿಕೊಂಡು ಇಷ್ಟರವರೆಗೆ ಅವರನ್ನು ಓಡಿಸಿಬಿಡ್ತಿದ್ದರು. ಇಸ್ರಾಯೇಲ್ ದೇಶ ಸುಮಾರು 8 ಸರಿ ಯುದ್ಧದಲ್ಲಿ 8 ಸರಿ ಕೂಡ ಅವರೇ ವಿನ್ ಆಗಿದ್ದಾರೆ. ನಾವು ನೋಡ್ತೇವೆ 8 ಸರಿ ಅವರಲ್ಲಿ 1948ರಿಂದ ಅವರ ಹತ್ರ ಅವರಾಗಿ ಯುದ್ಧಕ್ಕೆ ಹೋದದಲ್ಲ, ಅವರಿಗೆ ಯುದ್ಧಕ್ಕೆ ಬರುವಾಗ ವಿನ್ ಆದದ್ದು ಅವರೇ. ಫಸ್ಟ್ ಸ್ಟಾರ್ಟ್ ಆಗುವಾಗಲೇ 7 ದೇಶಗಳು ಅವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದವು. 7 ದೇಶಗಳಿಗೆ ವಿರುದ್ಧವಾಗಿ ಅವರು ಯುದ್ಧ ವಿನ್ ಆದರು. ನಾವು ನೋಡ್ತೇವೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ 430 ವರ್ಷ ದಾಸತ್ವದಲ್ಲಿದ್ದು ದೇವರು ಯೆಹೋಶುವನ ಮೂಲಕ ಆ 7 ದೇಶಗಳನ್ನು ಅವರಿಗೆ ದೇವರು ಸ್ವಾಧೀನ ಮಾಡಿಕೊಟ್ಟ. ನಾವು ನೋಡ್ತೇವೆ ಚಿಕ್ಕ ಚಿಕ್ಕ ದೇಶಗಳು, ಕಾನಾನ್ ಯೆಹೋಶುವನ ಮೂಲಕ ದೇವರು ಸ್ವಾಧೀನ ಮಾಡಿಕೊಟ್ಟ. ನೋಡುವರ ದೃಷ್ಟಿಗೆ ಅದು ಅವರಿಂದ ಕದ್ದದ್ದು ಅಂತ, ಬಟ್ ದೇವರು ಅವರಿಗೆ ಸ್ವಾಧೀನ ಮಾಡಿಕೊಟ್ಟ. ಯಾಕೆ? ಇಸ್ರಾಯೇಲ್ ಜನರು ಯಾವಾಗ ಅವರು ದೇವರಿಗೆ ಅವಿಧೇಯರಾದರು, ದೇವರೊಂದು ಮಾತು ಹೇಳಿದ. ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ. ಮೊನ್ನೆ ನಾನು ಮಾತಾಡಿದ್ದೆ, ನಾನು 2 ಸ್ಕ್ರಿಪ್ಚರ್ ತೋರಿಸ್ತೇನೆ. ನಂಬರ್ 1, 28ನೇ ಧರ್ಮೋಪದೇಶ ಕಾಂಡ 65ನೇ ವಚನ. ಯೇಸು ಸ್ವಾಮಿ ಶಿಲುಬೆಗೆ ಹೋಗುವಾಗ ಅವರೊಂದು ಮಾತು ಹೇಳಿದ್ರು, ಈ ರಕ್ತ ಅಪರಾಧವು ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲಿ ಅಂತ. ಆ ದೇಶದಲ್ಲಿ ನಿಮಗೆ ಯಾವ ವಿಶ್ರಾಂತಿ ದೊರೆಯುವುದಿಲ್ಲ, ಸ್ವಲ್ಪ ಹೊತ್ತು ಅಂಗಲಾಡಿ ಹಿಡಿಯುವುದಕ್ಕೂ ಸ್ಥಳ ಸಿಕ್ಕುವುದಿಲ್ಲ. ನೀವು ನಡುಗುವ ಹೃದಯವುಳ್ಳವರಾಗಿ, ದಿಕ್ಕು ತೋರದೆ ಕೆಂಗೆಟ್ಟವರಾಗಿ, ಮನಗುಂದಿದವರಾಗಿ ಇರುವಂತೆ ಯೆಹೋವನು ಮಾಡುವನು. ಇಲ್ಲಿ 64ನೇ ವಚನೆಯಿಂದ ಓದಿ ನಿಮಗೆ ಸಿಗ್ತದೆ. ಭೂಮಂಡಲದ ಚತುರ್ದಿಕ್ಕುಗಳಲ್ಲಿರುವ ಎಲ್ಲಾ ಜನಾಂಗಗಳಲ್ಲಿ ಯೆಹೋವನು ನಿಮ್ಮನ್ನು ಚದುರಿಸುವನು. ಕ್ರಿಸ್ತಶಕ 70ರಲ್ಲಿ ಇಡೀ ಪ್ರಪಂಚಕ್ಕೆ ಅವರು ಚದುರಿಸಲ್ಪಟ್ಟರು. ಅಲ್ಲಿ ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಮರದ ದೇವರುಗಳನ್ನು, ಕಲ್ಲಿನ ದೇವರುಗಳನ್ನು ಪೂಜಿಸುವಿರಿ. ಓಕೆ, ಆ ದೇಶಗಳಲ್ಲಿ ನಿಮಗೆ ಯಾವ ವಿಶ್ರಾಂತಿ ದೊರೆಯುವುದಿಲ್ಲ, ಸ್ವಲ್ಪ ಹೊತ್ತು ಅಂಗಾಲ್ ಇಡುವುದಕ್ಕೂ ಸ್ಥಳ ಸಿಗುವುದಿಲ್ಲ. ನೀವು ನಡುಗುವ ಹೃದಯವುಳ್ಳವರಾಗಿ, ದಿಕ್ಕು ತೋರದೆ ಕೆಂಗಟ್ಟವರಾಗಿ, ಮನಗುಂದಿದವರಾಗಿಯೂ ಇರುವಂತೆ ಯೆಹೋವನು ಮಾಡುವನು. ನೆಕ್ಸ್ಟ್, ಬದುಕುವೆವೋ ಇಲ್ಲವೋ ಎಂಬುದಾಗಿ ಅನುಮಾನ ಪಟ್ಟು ನೀವು ಹಗಲಿರುಳು ಪ್ರಾಣ ಭಯದಲ್ಲಿರುವಿರಿ. ಪ್ರಾಣದ ಮೇಲಿನ ನಂಬಿಕೆಯನ್ನು ಬಿಟ್ಟು ಬಿಡುವಿರಿ. ಮನಸ್ಸಿನಲ್ಲಿ ಯಾವಾಗಲೂ ಪ್ರಾಣ ಭಯವಿರುವುದರಿಂದಲೂ, ಕಣ್ಣಿನಿಂದ ಭಯಂಕರವಾದ ಸಂಗತಿಗಳನ್ನು ನೋಡುವುದರಿಂದಲೂ ನೀವು ಹೊತ್ತಾರೆಯಲ್ಲಿ ಅಯ್ಯೋ ಅಯ್ಯೋ ಸಾಯಂಕಾಲ ಯಾವಾಗ ಬರುವುದು ಎಂದು, ಸಾಯಂಕಾಲದಲ್ಲಿ ಅಯ್ಯೋ ಅಯ್ಯೋ ಮರುದಿನ ಯಾವಾಗ ಬರುವುದು ಎಂದು ಹೇಳುವಿರಿ.
ನೀವು ಐಗುಪ್ತ ದೇಶವನ್ನು ತಿರುಗಿ ಎಂದಿಗೂ ನೋಡುವುದಿಲ್ಲವೆಂದು ಯೆಹೋವನು ಹೇಳಿದರೂ ಆತನು ನಿಮ್ಮನ್ನು ಹಡಗುಗಳನ್ನೇರಿಸಿ ಅಲ್ಲಿಗೆ ತಿರುಗಿ ಹೋಗ ಮಾಡುವನು. ಅಲ್ಲಿ ನೀವು ಶತ್ರುಗಳಿಗೆ ನಿಮ್ಮನ್ನು ದಾಸದಾಸಿಯರನ್ನಾಗಿ ಮಾರಿಕೊಳ್ಳಬೇಕೆಂದು ಅಪೇಕ್ಷಿಸಿದರೂ ಯಾರು ನಿಮ್ಮನ್ನು ಕೊಂಡುಕೊಳ್ಳುವುದಿಲ್ಲ. ಇದು ಕ್ರಿಸ್ತಶಕ 70ರಲ್ಲಿ ಅವರಿಗೆ ನಡೆಯಿತು, ನಾವು ನೋಡ್ತೇವೆ. ಬಟ್ ಈ ದೇಶವನ್ನು ದೇವರು ಪ್ರೀತಿ ಮಾಡಿದ್ದಾನೆ. ಜೆರೆಮಯ 31:10 ನಾವು ಓದಲಿಕ್ಕೆ ಅದು ನಮಗೆ ಸಿಗ್ತದೆ. ಯೆರೆಮೀಯನ ಗ್ರಂಥ 31:10. ಜನಾಂಗಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ, ದೂರ ದೀಪಗಳಲ್ಲಿ ಸಾರಿರಿ. ಇಸ್ರಾಯೇಲರನ್ನು ಚದುರಿಸಿದಾತನು, ಇಸ್ರಾಯೇಲರನ್ನು ಚದುರಿಸಿದಾತನು ಕುರುಬನು ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ. ಯೆಹೋವನು ಯಾಕೋಬರನ್ನು ವಿಮೋಚಿಸ್ತಾನಲ್ಲ, ಅವರಿಗಿಂತ ಬಲಿಷ್ಠರ ಕೈಯಿಂದ ಅವರನ್ನು ಬಿಡಿಸ್ತಾನಷ್ಟೇ. ಅವರಿಗಿಂತ ಬಲಿಷ್ಠರ ಕೈಯಿಂದ ಅವರನ್ನು ಬಿಡಿಸ್ತಾನಷ್ಟೇ. ಈ ವಚನವನ್ನು ದೇವರು 1948ರಲ್ಲಿ ನೆರವೇರಿಸ್ತಾನೆ. ಪ್ರೈಸ್ ಗಾಡ್. ಅವರು ಬಂದು ಚೀಯೋನ್ ಶಿಖರದಲ್ಲಿ ಹಾಡುವರು, ಧಾನ್ಯ, ದ್ರಾಕ್ಷಾರಸ, ಎಣ್ಣೆ, ಕರು, ಕುರಿಮರಿ ಅಂತೂ ಯೆಹೋವನು ಅನುಗ್ರಹಿಸುವ ಎಲ್ಲ ಮೇಲುಗಳನ್ನು ಅನುಭವಿಸಲು ಪ್ರವಾಹವಾಗಿ ಬರುವರು. ಅವರ ಆತ್ಮವು ಹದವಾಗಿ ನೀರು ಹಾಯಿಸ್ತಾ ತೋಟದಂತಿರುವುದು. ಅವರು ಇನ್ನೂ ಕಳೆಗುಂದರು. ರೈಟ್. ಜೆರೆಮಯ 31:10-11 ನಾವು ಓದಲಿಕ್ಕೆ ಹೋದರೆ ಇವತ್ತು ಆ ರಾಷ್ಟ್ರ ಬಲಿಷ್ಠವಾಗಿ ನಿಂತಿದೆ. ಬಲಿಷ್ಠವಾಗಿ ದೇವರು ಅವರನ್ನು ಕೂಡಿಸಿ ಆ ದೇಶವನ್ನು ಅವರಿಗೆ ಕೊಟ್ಟಿದ್ದಾನೆ. ದಿಸ್ ಇಸ್ ಗಾಡ್ಸ್ ನೇಷನ್. ಬಟ್ ಪ್ರಿಯರೇ, ಇದೆಲ್ಲ ನಾವು ನೋಡ್ತೇವೆ, ಇದೆಲ್ಲ ಸೂಚನೆಗಳು. ಯಾಕಂದರೆ ಕ್ರಿಸ್ತನ 2ನೇ ಪ್ರತ್ಯಕ್ಷತೆಗೆ ಇದೆಲ್ಲ ಸೂಚನೆಗಳು. ಯೇಸು ಯಾವಾಗ ಬರ್ತಾನಂತ ನಮಗೆ ಡೇಟ್ ಕೊಡಲಿಲ್ಲ, ಬಟ್ ಆತನು ಸೂಚನೆಗಳನ್ನು ಕೊಟ್ಟಿದ್ದಾನೆ. ಓಕೆ, ನಮ್ಮ ಮಧ್ಯದಲ್ಲಿ ಅನೇಕ ಸೂಚನೆಗಳನ್ನು ನಾವು ನೋಡ್ತೇವೆ. ಅದರಿಂದ ನಿಮ್ಮ ನಡುಗಳು ಯಾವಾಗಲೂ ಕಟ್ಟಿರಲಿ. ಅದರ ಅರ್ಥ ಯಾವಾಗಲೂ ಸಿದ್ಧವಾಗಿರಿ ಆತನ ಬರೋಡಕ್ಕೆ. ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯಲಿ. ದಿವಿಟಿಗೆಗಳು ಉರಿಯಬೇಕಾದ್ರೆ ವಿ ಮಸ್ಟ್ ವಾಕ್ ಇನ್ ಲವ್. ನಾವು ಪ್ರೀತಿಯಲ್ಲಿ ನಡೆಯಬೇಕು. ಉರಿಬೇಕಂದ್ರೆ ನಮ್ಮ ಹತ್ರ ಬೆಂಕಿ ಇರಬೇಕು. ರೋಮನ್ಸ್ 12:10 ಹೇಳ್ತದೆ. ರೋಮನ್ಸ್ 12:10 ಓದಿದ್ರೆ ನಮಗೆ ಸಿಗ್ತದೆ. ರೋಮಾಪುರದ ಬರೆದ ಪತ್ರಿಕೆ 12:10-11. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಮಾನ ಮರ್ಯಾದೆಯನ್ನು ತೆಗೆಯುವುದರಲ್ಲಿ ಅಲ್ಲ, ಮಾನ ಮತ್ತು ಮರ್ಯಾದೆಯನ್ನು ತೋರಿಸುವುದರಲ್ಲಿ ಬೇಕಾದರೆ ಕಾಂಪಿಟೇಷನ್ ಮಾಡಿ. ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಮಾನ ಮರ್ಯಾದೆಯನ್ನು ತೆಗೆಯುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗುವುದಲ್ಲ. ನಾವು ಬಾರ್ನ್ ಅಗೇನ್ ಆದ ವಿಶ್ವಾಸಿಗಳು. ವಿ ಆರ್ ಬಾರ್ನ್ ಆಫ್ ಗಾಡ್. ಓಕೆ, ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ನೆಕ್ಸ್ಟ್, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತಿ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಇಂಗ್ಲಿಷ್ ಅದೇ. ಇನ್ನೊಂದು ಕಿಂಗ್ ಜೇಮ್ಸ್ ವರ್ಷನಲ್ಲಿ ಹೇಳ್ತದೆ, ಆತ್ಮದಲ್ಲಿ ಬೆಂಕಿಯುಳ್ಳವರಾಗಿ ಸೇವೆ ಮಾಡ್ರಿ ಬೇಕು. ಓಕೆ, ಇಲ್ಲಿ ಈ BS ಹೇಳ್ತದೆ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರ. ಯಾವಾಗ ನಾವು ಪ್ರೀತಿಯಲ್ಲಿ ನಡೆಯುತ್ತೇವೆ, ಯಾವಾಗಲೂ ನಾವು ಆತ್ಮದಲ್ಲಿ ಉರಿತೇವೆ. ವಿ ಆರ್ ಬರ್ನಿಂಗ್ ಆ್ಯಂಡ್ ಶೈನಿಂಗ್. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ನಿಮ್ಮ ನಡುಗಳು ಯಾವಾಗಲೂ ಕಟ್ಟಿರಲಿ, ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯುತ್ತಿರಲಿ. ಸಡನ್ಲಿ ಆಗಿ ಗಲಿಬಿಲಿಗೊಳ್ಬೇಡ್ರಿ. ಯಾವಾಗಲೂ ಆತ್ಮದಲ್ಲಿ ಉರಿಯಿರಿ. ಪ್ರಿವೆಂಟ್ ಇನ್ ದ ಸ್ಪಿರಿಟ್. ಓಕೆ, ಅದರ ಕನ್ನಡದಲ್ಲಿ ಹೇಳ್ತದೆ, ಆತ್ಮದಲ್ಲಿ ಬೆಂಕಿಯುಳ್ಳವರಾಗಿ ಸೇವೆ ಮಾಡಿರಿ. ಓಕೆ ಓಕೆ ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ
ನನ್ನ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ನೀನೇ ನಮ್ಮ ಕರ್ತನ, ನಿಮ್ಮ ಒಡೆಯನೆಂದು ನಾವು ಘೋಷಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಅನಾಯಿಂಟಿಂಗ್ ಆಫ್ ಗಾಡ್. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರ ನಡುಗಳು ಯಾವಾಗಲೂ ಕಟ್ಟಿರಲಿ, ಅವರು ಹೊಂದಿದ ಸತ್ಯದಲ್ಲಿ ಯಾವಾಗಲೂ ದೃಢವಾಗಿ ನಿಲ್ಲಲಿ, ಯಾವಾಗಲೂ ನಿನಗೋಸ್ಕರ ಉರಿಯಲಿ ಮತ್ತು ಎಲ್ಲರನ್ನು ಪ್ರೀತಿಸುವಂತೆ, ಮಾನ ಮರ್ಯಾದೆಯನ್ನು ತೋರಿಸಿದಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗುವಂತೆ ನಿನ್ನ ಆತ್ಮನ ಮೂಲಕ ನೀನು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್.